ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಗ್ರಹ ಸ್ಥಿತಿಗಳನ್ನು ನೋಡಿದಾಗ ದ್ವಿತೀಯದಲ್ಲಿ ಕೇತುವಿನ ಬದಲಾವಣೆ ಆಗುತ್ತೆ, ದ್ವಿತೀಯದಲ್ಲಿ ಕೇತು ಇರುತ್ತೆ. ಈ ಕರ್ಕಾಟಕ ರಾಶಿ ಮಕ್ಕಳನ್ನು ತುಂಬ ಹಠ ಮಾಡ್ತಾ ಇದ್ದಾರೆ ಅಂತ ಹಾಸ್ಟೆಲ್ ಸೇರ್ಸೋಕೆ ಹೋಗ್ಬೇಡಿ. ಹಾಸ್ಟೆಲ್ ಸೇರಿಸ್ತಕ್ಕಂಥದ್ದು ಇರುತ್ತೆ. ಜನ್ಮದಲ್ಲೇ ರಾಶಿಯಲ್ಲಿ ಕುಜ ನೀಚನಾಗಿ ತುಂಬ ದಿನ ಇರಲ್ಲ, ಬಟ್ ಇರುವಷ್ಟು ದಿನ ಕುಜನ 1 ತಿಂಗಳು 20 ದಿನ ಇರುವಂಥ ದಿನದಲ್ಲಿ BP ಜಾಸ್ತಿ ಆಗ್ತದೆ, ರಕ್ತದೊತ್ತಡ ಜಾಸ್ತಿ ಆಗೋದು, ಜಗಳಗಳಾಗ್ತಕ್ಕಂಥದ್ದಾಗತ್ತೆ. ಅಷ್ಟಮ ಶನಿ ಕಂಪ್ಲೀಟ್ ಆಗ್ತಾ ಇದೆ, ಆದರೂ ಕೂಡ ಒಂದು ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಹಲ್ಲಿನ ಸಮಸ್ಯೆ, ಉಲ್ಬಣ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಎಚ್ಚರಿಕೆಯಿಂದಿರಬೇಕು. ಮಕ್ಕಳನ್ನು ನೋಡಿ, ಯಾವುದೇ ಕಾರಣಕ್ಕೂ 10th ಮುಗಿಯೋ ತನಕ ಯಾವ ಮಕ್ಕಳನ್ನು ಹಾಸ್ಟೆಲ್ ಸೇರಿಸಬಾರ್ದು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಅವರಿಗೆ ಬುದ್ಧಿ ಬರೋ ತನಕ ಮನೇಲಿ ಇಟ್ಕೊಂಡು ಸಾಕೊಂಡ್ಬಿಟ್ರೆ ಮಕ್ಕಳು ಮತ್ತೆ ನಮ್ಮ ಅಪ್ಪ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮನೆ ಅಂತ ಬರ್ತಾರೆ. ಅವುಗಳಿಗೆ ಬುದ್ಧಿ ಬರೋಕ್ಕೆ ಮುಂಚೆ ನಾವು ಹಾಸ್ಟೆಲ್ಗೆ ಹಾಕ್ದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಬುದ್ಧಿ ಇಲ್ಲದೇ ಇರತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥದ್ದು ಆಗುತ್ತೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ತಂದೆಯಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದೇ, ತಂದೆಯಿಂದ ಭಾರಿ ಅನುಕೂಲ ಆಗುತ್ತೆ. ಭಾಗ್ಯಸ್ಥಾನಕ್ಕೆ ಬರ್ತಾನೆ ಶನಿ. ಇಷ್ಟು ದಿನ ಅಷ್ಟಮ ಶನಿ ಇತ್ತು. ಅಷ್ಟಮಂ ನಷ್ಟಮಂಚೇವ ವ್ಯಾಧಿ ರೂಪೇಣ ಬಾಧ್ಯತೆ. ಮುಂದಿನ ದಿಗಳು ಕರ್ಕಾಟಕ ರಾಶಿಯವರು ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರು ಭೂವರಾಹ ಸ್ವಾಮಿಯನ್ನು ಅಂದರೆ ಕೇತು ದ್ವಿತೀಯದಲ್ಲಿ ಇರೋದಾದ್ದರಿಂದ ನೋಡಿ, ಕಾಳಹಸ್ತಿ ದರ್ಶನವನ್ನು ಮಾಡಿ ಆ ಕಾಳಹಸ್ತಿಗೆ ಹೋಗಿ ಕಾಳಸರ್ಪ ಶಾಂತಿಯನ್ನು ಆಚರಣೆ ಮಾಡೋದರಿಂದ ಒಳಿತು ಉಂಟಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ. ವೀಕ್ಷಕರ, ಇನ್ನು ಮುಂದಿನ ರಾಶಿಯಾದಂಥ ಕರ್ಕಾಟಕ ರಾಶಿ ಮುಗಿದ ಮೇಲೆ ಸಿಂಹರಾಶಿಯವರು ಈ ವರ್ಷ ಹೇಗಿದೆ, ಏನು ಮಾಡ್ಕೋಬೇಕು, ಏನು ಪರಿಹಾರ ಇದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿ ವಿಶೇಷವಾಗಿರ್ತಕ್ಕಂಥದ್ದು ವಿವಾಹದಲ್ಲಿ ಮೋಸ ಅಂತ ಹೇಳುತ್ತೆ. ವಿವಾಹದಲ್ಲಿ ಮೋಸ ಅಂದರೆ ಅರ್ಥ ಅಂದರೆ ಈ ವರ್ಷ ಪರ್ಯಂತವಾಗಿ ಸಿಂಹರಾಶಿಯವರಿಗೆ ನೋಡಿ, ಜನ್ಮದಲ್ಲೇ ಕೇತು, ನಂತರ ಸಪ್ತಮದಲ್ಲಿ ರಾಹು ಯಾರಿಗೆ ಕಾಳಸರ್ಪ ಯೋಗದಲ್ಲಿ ಬರುತ್ತೆ ಅಂಥವರಿಗೆ ವಿವಾಹ ವಿಚಾರದಲ್ಲಿ ಮೋಸ ಉಂಟಾಗ್ತಕ್ಕಂಥ. ಸಪ್ತಮದಲ್ಲಿ ರಾಹು ಇದ್ದಾಗ, ಜನ್ಮದಲ್ಲಿ ಕೇತು ಬಂದಾಗ ಅಪಮಾನ ರಚಿರತಂ ಕುತ್ಸಿತ ಪರಂಪರಾನ ಅಂದರೆ ದುಡುಕು ಬಿಟ್ಟು ಯಾರೋ ನೋಡಿದರೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ವಿವಾಹ ವಿಚಾರದಲ್ಲಿ ಒಂದು ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಎರಡನೇದು, ಪಾದಗಳಲ್ಲಿ ಅಲರ್ಜಿ ಉಂಟಾಗತ್ತೆ. ನಾವು 2 ಕಾಲಗಳನ್ನು ರಾಹುಕೇತುಗಳು ಅಂತ ಕರಿತೀವಿ. 2 ಕಾಲನ ಪಾದದಲ್ಲಿ ಸ್ವಲ್ಪ ಅಲರ್ಜಿ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಬೇಕು ಪಾದಗಳನ್ನು. ವಾಹನದಲ್ಲಿ ಅಪಘಾತ ಉಂಟಾಗ್ತಕ್ಕಂಥ ಸಂಭವ ಇರುತ್ತೆ. ಯಾಕಂದರೆ ಅಷ್ಟಮದಲ್ಲಿ ಶನಿ ಬಂದು ಕುಜನ ದೃಷ್ಟಿ ಬಿದ್ದಾಗ ಮೇ ತಿಂಗಳ 13, ಅಕ್ಟೋಬರ್ ತಿಂಗಳ 10ನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಿಂದ ಎದುರುಳಿಯೋದು. ನಾವೆಲ್ಲವನ್ನೂ ತಡೆಯೋಕ್ಕಾಗಲ್ಲ. ಗ್ರಹಚಾರ ಅಂತಕ್ಕಂಥದ್ದು ಹೇಳೋದು ಧರ್ಮ, ಆದರೆ ನಾವು ಪ್ರಿಕಾಷನ್ ತೊಗೋಬೇಕು. ಪ್ರಿಕಾಷನ್ ತೊಗೊಂಡಾಗ ಇದು ಗೋಚಾರ ಫಲ. ಮಿಕ್ಕಿದ್ದು ನಿಮ್ಮ ಜಾತಕದಲ್ಲಿ ಏನೇನು ಗ್ರಹಗತಿಗಳಿದೋ ಅದರ ಮೇಲೆ ಆಧಾರವಾಗಿ ನಡೆಯುತ್ತೆ. ಹಾಗಾಗಿ ನೀರಿನ ಹತ್ತಿರ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಿಂಹರಾಶಿಯವರು. ಹೆಣ್ಣಿನಿಂದ ಮೋಸ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಣ್ಣಿನ ವಿಚಾರದಿಂದ ಸಿಂಹರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ದುರ್ಗಾದೇವಿ ದರ್ಶನವನ್ನು ರಾಹುಕಾಲದಲ್ಲಿ ಶುಕ್ರವಾರ ದಿನ ಮಾಡೋದರಿಂದ ಸಿಂಹರಾಶಿಯವರಿಗೆ ಒಳಿತುಂಟಾಗುತ್ತೆ. ಅದಕ್ಕೆ ಸಿಂಹರಾಶಿಯವರು ದುರ್ಗಾದೇವಿ ದರ್ಶನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಮುಂದಿನ ರಾಶಿ ಅಂತ ಕನ್ಯಾ ರಾಶಿಗೆ ಈ 2025 ಯುಗಾದಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ವೈರಾಗ್ಯ ಅಂತಾರೆ. ನೋಡಿ, 12ನೇ ಮನೇಲಿ ಕೇತು ಬಂದಾಗ ಮನುಷ್ಯನಿಗೆ ವೈರಾಗ್ಯ ಉಂಟಾಗತ್ತಂತೆ. ವೈರಾಗ್ಯ ಅಂದರೆ ಜೀವನ ಅಂದ್ರೇ ಇಷ್ಟು, ಯಾಕಾದರೂ ಇದು ಮಾಡಬೇಕು, ಯಾಕಾದ್ರೂ ಆ ಕೆಲಸ ಮಾಡೋ ವೈರಾಗ್ಯ ಉಂಟಾಗ್ತಕ್ಕಂಥ ಜಾಸ್ತಿ ಇರುತ್ತೆ. ದಾಂಪತ್ಯದಲ್ಲಿ ಕಲಹ ಅಂತಾರೆ. ನೋಡಿ, ಯಾವಾಗಲೂ ಕೂಡ ಸಮಸಪ್ತಮದಲ್ಲಿ ಮೀನರಾಶಿಗೆ ನೋಡಿ, ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಶನಿ, ಸಪ್ತಮದಲ್ಲಿ ರಾಹು, ಸಪ್ತಮದಲ್ಲಿ ರವಿ ಬುಧ, ಸಪ್ತಮದಲ್ಲಿ ಶುಕ್ರ. ಅದಕ್ಕೆ ಕನ್ಯಾ ರಾಶಿಯವರು ದಯವಿಟ್ಟು ಮೇ ತಿಂಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳ ಮುಂದೆ ಜಗಳವನ್ನು ಆಡಬಾರ್ದು. ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಗ್ರಹಚಾರ ಇದೆ ಅಂತ ಗೊತ್ತಾದಾಗ ಪ್ರಿಕಾಷನ್ ತಗೊಳ್ಳೋದು ಒಳ್ಳೆಯದು. ಅದಕ್ಕೆ ಕನ್ಯಾ ರಾಶಿಯವರು ವಿವಾಹದಲ್ಲಿ ಮೋಸ ಉಂಟಾಗ್ತಕ್ಕಂಥ ಇರುತ್ತೆ. ಯಾವುದೋ ಜಾತಕ ಬಂತು, ಹುಡುಗಂದೋ ಡೇಟ್ ಆಫ್ ಬರ್ತ್ ತಪ್ಪು ಕೊಟ್ಟಿರ್ತಾರೆ, ಅದನ್ನು ನೋಡಿ ಮುಂದುವರಿತಕ್ಕಂಥದ್ದು. ಈ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ವಾಹನ ಯೋಗ ಅಂತಕ್ಕಂಥದ್ದು ಉಂಟಾಗತ್ತೆ. ಆದರೆ ಯಾಕೋ ಗೊತ್ತಿಲ್ಲ, ದೃಷ್ಟಿದೋಷದಿಂದ ಮೈಕೈ ನೋವು ಜಾಸ್ತಿ ಉಂಟಾಗ್ತಕ್ಕಂಥದ್ದು. ನಂತರ ದಂಪತಿಗಳೆಲ್ಲ ಕಲಹವು ಜಾಸ್ತಿ ಉಂಟಾಗ್ತಕ್ಕಂಥದ್ದಿರುತ್ತೆ. ಅದಕ್ಕೆ ದಯವಿಟ್ಟು ಮಾತಿನಿಂದ ಮನೆ ಕೆಡುತ್ತು ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ತತ್ಕಾಲ ಪರಿಹಾರಾರ್ಥವಾಗಿ ಈ ವರ್ಷದಲ್ಲಿ ಪ್ರತಿ ಅಮಾವಾಸ್ಯೆ ಅಷ್ಟಮಿ ದಿನ ಕಾಲಭೈರವನಿಗೆ ಕುಂಬಳಕಾಯಲ್ಲಿ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಮಾಡಿ. ಆದರೆ ಮನೆಯಲ್ಲಿ ಸಂಜೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಕನ್ಯಾ ರಾಶಿಯವರು. ಒಳ್ಳೆಯದಾಗತ್ತೆ. ಶುಭವಾಗಲಿ. 2025 ಯುಗಾದಿಯಿಂದ
ಒಳ್ಳೆಯ ದಿನಗಳು ಉಂಟಾಗಲಿ ನಿಮಗೆ ಕನ್ಯಾ ರಾಶಿಯವರಿಗೆ.